ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಇವತ್ತು ನಾನು ನಿನ್ನ ಜೊತೆ ನನ್ನ ಕತೆ ಅನ್ನೋದು ಸೀರಿಯಲ್ನ ಸಂಚಿಕೆನ ಹಾಕ್ತಾ ಇದ್ದೀನಿ. ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಅಡುಗೆ ಮನೆಯಲ್ಲಿ ಅವ್ರ ಅತ್ತೆ ಮತ್ತು ಅಂದರೆ ಭೂಮಿಯವರ ಅತ್ತೆ ಮತ್ತು ಅಪ್ಪು ಮತ್ತು ಅಶ್ವಿನಿ ಅವರು ಕುಂತಿರ್ತಾರೆ. ಆಗ ಈ ಕಡೆ ಅಪ್ಪು ಹಣ್ಣನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಗ್ಯಾಸ್ ಕಟ್ಟೆ ಮೇಲೆ ಕುಂತ್ಕೊಂಡು ತಿಂತಾ ಇರ್ತಾಳೆ. ಹಾಗೆ ಅವ್ರ ಅಮ್ಮ ಬೈತಾಳೆ, ಅಪ್ಪು ಇಲ್ಲೇನೆ ತಿನ್ನೋದು, ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿನ್ನೆ ಅಂದ. ಯಾಕೆ ಇಲ್ಲಿ ತಿನ್ನಬಾರ್ದ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟೊತ್ತರಲ್ಲಿ ಅಮ್ಮ ಅಂದ್ಕೊಂಡು ಬರ್ತಾರೆ ಇವರು. ಅಜಿತ್ ಬರ್ತಾನೆ. ಏನೋ ಕಂದ, ಏನೋ ಇದ್ರು ಬೇಕಂದರೆ ಫೋನ್ ಮಾಡಂತ ಹೇಳಿದ್ನಲ್ವ, ನೀನೇ ಯಾಕೋ ಬಂದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದೇನಿಲ್ಲ ಮತ್ತು ಭೂಮಿಗೆ ಸ್ವಲ್ಪ ನೆಗಡಿ ಆಗಿದೆ, ಶೀತ ಆಗಿದೆ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಬಿಸಿನೀರು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಕಣೋ, ಆಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಬರೋಷ್ಟರಲ್ಲಿ ಮಳೆ ತುಂಬ ಬಂದುಬಿಡ್ತು. ಆದರೆ 4 ಆನೆ ಬಂದಿದ್ದು ಕಣೋ, ಅವ್ರ ತಲೆ ಮೇಲೆ ಬಿದ್ದಿದ್ದು. ಆದರೆ ಅವಳು ತುಂಬ ಸೆನ್ಸಿಟಿವ್ ಅಲ್ಲ, ಅದಕ್ಕೆ ಹಾಗಾಗಿ ಅವಳಿಗೆ ಶೀತ ಆಗಿಬಿಟ್ಟಿದೆ. ಇವರು ಬಿಸಿನೀರು ಕಾಯಿಸ್ಕೊಡ್ತೀನಿ, ಅದಕ್ಕೆ ವಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ಹಬೆ ತೊಗೊಳೋವಂತ್ರಿ ಅಂತ ಹೇಳ್ಬಿಟ್ಟು ಆಯ್ತು ಅನ್ನೋಷ್ಟರಲ್ಲಿ ಅವ್ರು ಆ ಕಡೆ ಆ ರೀತಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಕನಸಲಿನ ಲೋಕಕ್ಕೆ ಹೋಗ್ಬಿಡ್ತಾಳೆ. ಇವರು ಬಿಸಿನೀರು ತೊಗೊಂಡೋಗಿ ಹೇಗೆ ಮಾಡ್ತಾರೆ ಏನು ಅಂತೇಳಿ ಇಮ್ಯಾಜಿನ್ ಮಾಡಿಕೊಂಡು ಅಜಿತ್ತು ಭೂಮಿ ರೂಮಿಗೆ ತೊಗೊಂಡೋಗಿ ಕೊಟ್ಟಾಗ ಅವರು ವಿಕ್ಸ್ ಹಾಕ್ಕೊಂಡು ಒಂದೇ ಬೆಡ್ಶೀಟ್ನ ಹೊಚ್ಕೊಂಡು ಕುಂದಿರ್ಬೋದಾ ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊತಾಳೆ. ಆಗ ಭೂಮಿ ಅಜಿತ್ಗೆ ಕೇಳ್ತಾಳೆ, ನಿಮಗೂ ಶೀತ ಆಗಿದೆ ಅಂತ ಶೀತ ಆಗಿದ್ದಕ್ಕೆ ತಾನೇ ನಾನು ಬೆಡ್ಶೀಟ್ ಒಳಗೆ ಬಂದಿರೋದು ಅಂತ. ಇಬ್ಬರೂ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಬ್ಬರು ತೊಗೋಬೋದಾ ಅಂತ ಹೇಳ್ತಾರೆ. ಸರ್ ಸಾಹೇಬ್ರೆ, ನೀವು ಈ ರೀತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಭೂಮಿ ಹೇಳುವಾಗ ಅಜಿತ್, ನಿಮಗೂ ಕೂಡ ಶೀತ ಆಗಿದೆ ಅಲ್ವಾ ಅಂತ ಹೇಳಿದಾಗ, ಹ್ಞೂ ಸಾಹೇಬ್ರೆ, ನಿಮಗೂ ಕೂಡ ಆಗಿದೆ ಅಂತ ಹೇಳಿದಾಗ, ನನಗೀಗ ಶೀತ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹೌದಾ ಸಾಹೇಬ್ರೆ, ನೀವು ಪೊಲೀಸ್ ಅಲ್ಲ, ಪೊಲೀಸ್ ಪಕ್ಕದಲ್ಲಿ ಎಸ್ ಅನ್ನೋದೇನಾದರೂ ತೆಗೆದುಬಿಟ್ರೆ ನೀವು ಪೋಲಿ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿಂದ 1-2 ರೊಮ್ಯಾಂಟಿಕ್ ಸಾಂಗನ್ನು ಹಾಕಿಬಿಟ್ಟು ಅವರಿಬ್ಬರು ಕಣ್ಣಲ್ಲೇ ಕಣ್ಣು ನೋಡ್ತಿರ್ತಾರೆ. ಆಗ ಸಡನ್ಲಿ ಅಶ್ವಿನಿಗೆ ಅಕ್ಷಿ ಅಂತಂದೇಳಿ ಬಂದುಬಿಡುತ್ತೆ. ಅಕ್ಷಿ ಅಂತ ಬಂದಾಗ, ಅಯ್ಯೋ ಛೇ ಅಂತಂದು ಹೇಳ್ಬಿಟ್ಟು ಅಶ್ವಿನಿ ಹೇಳಿದಾಗ ಅವಾಗ ಅವಳಿಗೆ ಹೇಳ್ತಾಳೆ, ಇದು ಕನಸ ಅಂತ ಹೇಳ್ಬಿಟ್ಟು ತಿಳ್ಕೊತಾಳೆ. ಆಗ ಅಜಿತ್ತು ಮತ್ತು ಅವರಮ್ಮ ಏನಾಯ್ತಮ್ಮ ಅಂತ ಕೇಳಿದಾಗ, ಏನಿಲ್ಲ, ಇವರು ಬಿಸಿನೀರು ತೊಗೊಂಡು ಹೋಗಕ್ಕೆ ಬಂದಿದ್ರಲ್ಲ, ಭೂಮಿಗೆ ಶೀತ ಆಗಿದೆ, ಎಷ್ಟು ತೊಂದರೆ ಆಗ್ತಿದೆ ಏನೋ ಅಂತ ಹೇಳಿಬಿಟ್ಟು ಛೇ ಅಂತ ಅಂದೆ ಅಂತ ಹೇಳ್ತಾರೆ. ಆಗ ಅಜಿತ್ ಅವರಮ್ಮ ಅವ್ಳಿಗೆ ಗುಂಡೇಟು ಕೂಡ ಬಿದ್ದಿತ್ತಲ್ಲ ಕಣೋ, ಸ್ವಲ್ಪ ನೋವು ಕಮ್ಮಿ ಆಗಿದೆಯಾ ಅಂತ ಹೇಳಿಬಿಟ್ಟು ಕೇಳ್ತಾಳೆ. ಅದು ಬುಲೆಟ್ ಅಲ್ವಮ್ಮ, ಅಷ್ಟು ಬೇಗ ನೋವು ಕಮ್ಮಿ ಆಗಲ್ಲ, ಇನ್ನೂ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ. ಆಗ ಅಜಿತ್ ರೂಮಿಗೆ ಬಿಸಿನೀರು ತೊಗೊಂಡು ಬರ್ತಾನೆ. ಆಗ ಭೂಮಿ ಹೇಳ್ತಾಳೆ, ಸಾಹೇಬ್ರೆ, ನೀವು ಬಿಸಿನೀರು ತರಕ್ಕೆ ಹೋಗಿದ್ರಾ ಏನೋ, ನಾನು ಅಲ್ಲೇ ಅಡುಗೆ ಮನೆಯಲ್ಲೇ ಏನಾದರೂ ಮಾಡ್ಕೊಂಡ್ಬಿಟ್ರಾ ಅಂತ ಅಂದ್ಕೊಂಡೆ ಅಂತ ಹೇಳ್ಬಿಟ್ಟಾಗ, ಏನೇನಿಂದು ಅದು ಬಿಸಿನೀರು ತಾನೇ ತರಕ್ಕೆ ಹೋಗಿದ್ದೆ, ಅದು ಕಾಯಿಸ್ಕೊಂಡು ತೊಗೊಂಡು ಬರಬೇಕಲ್ವಾ, ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಓ ಹಾಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಬಿಸಿನೀರನ್ನ ಇಟ್ಬಿಟ್ಟು, ಸರಿ ಇದಕ್ಕೆ ವಿಕ್ಸ್ ಹಾಕ್ಕೊಂಡು ಬೆಡ್ಶೀಟ್ ಉಟ್ಕೊಂಡು ಹಬೆ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವನು ಕೂಡ ಅಜಿತ್ ಕೂಡ ಶೇನ್ ಬಂದ್ಬಿಡುತ್ತೆ. ಅಕ್ಷಿ ಅಂತಿರ್ತಾನೆ. ಈ ಸಾಹೇಬ್ರೆ, ನಿಮಗೂ ಕೂಡ ಶೀತ ಆಗಿದೆ ಅಂತ ಹೇಳ್ಬಿಟ್ಟು, ನನಗೇನಾಗಿಲ್ಲ, ಮೊದಲು ನಿನಗಾಗಿದೆ, ನೀನು ತಗೋ ಅಂತ ಹೇಳ್ಬಿಟ್ಟು, ಇಲ್ಲ ಸಾಹೇಬ್ರೆ, ನಿಮಗೂ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಅವ್ನು ಮತ್ತೆ ಅಜಿತ ಅಕ್ಷಿ ಅಂತಲೇ ಅರ್ತಾ ಇರ್ತಾನೆ. ಅಷ್ಟರೊಳಗೆ ಅಜಿತ್ ಅವ್ರ ಅಮ್ಮ ಬರ್ತಾಳೆ. ಏನೋ ಅಜಿತ, ನಿನಗೂ ಕೂಡ ಶೀತ ಆಗೋಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಹೇಳ್ದೆ. ಸರಿ, ಈಗ ಬಿಸಿ ಹಬೆ ತೊಗೊಳ್ಳಿ, ಬಿಸಿನೀರು ತಣ್ಣಗಾಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಮ್ಮ, ಇದರಲ್ಲ ಪರವಾಗಿಲ್ಲ, ನನಗೇನು, ಸುಮ್ಮನೆ ತಗೊಳ್ಳೋ, ಚಿಕ್ಕ ಮಕ್ಕಳ ಹತ್ರ ಯಾಕೋ ಆಟ ಮಾಡ್ತೀಯ, ಸುಮ್ಮನೆ ತಗೋ ಅಂತ ಹೇಳಿಬಿಟ್ಟು ಅಯ್ಯೋ ನಾನು ನಿಮಗೆ ಹೋಗಿ ಹೇಳ್ತಾ ಇದ್ದೀನಲ್ವ ಅಂತ ಹೇಳಿಬಿಟ್ಟು ಅವ್ರ ಅಮ್ಮನೇ ಬಿಸಿನೀರಿಗೆ ವಿಕ್ಸ್ ಹಾಕಿ ಇಬ್ಬರಿಗೂ ಒಳಗೆ ಹೋಗಿಸಿ ಒಂದೇ ಬೆಡ್ಶೀಟನ್ನು ಹೊಚ್ಬಿಡ್ತಾರೆ. ಆಗ ಅಮ್ಮ, ನಾನು ಸುಮ್ಮನೆ ತೊಗೊಳಕ್ಕಾಗಲ್ಲಮ್ಮ ಅಂತ ಹೇಳ್ಬಿಟ್ಟು, ಸುಮ್ಮನೆ ತಗೋರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಬ್ಬರು ಅಜಿತ ಭೂಮಿ ಚೆನ್ನಾಗಿ ಉಸಿರು ಹೇಳ್ಕೊಳ್ಳಿ, ಅದೆಲ್ಲ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ನೆತ್ತಿಗೆ ತನಕ ಹೋಗಬೇಕು ಅಂತ ಹೇಳ್ಬಿಟ್ಟು ಅವರಮ್ಮ ಹೇಳ್ತಿರ್ತಾರೆ. ಅಮ್ಮ, ಇನ್ನು 5 ನಿಮಿಷ ಇಲ್ಲಿ ನಾನೇ ಇದ್ದರೆ ನಾನೇ ಹೋಗ್ಬಿಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅಜಿತ ಹೇಳ್ತಿರ್ತಾನೆ. ಆಗ ಅವರಮ್ಮ, ಸುಮ್ಮನೆ ಇರೋ, ಎಷ್ಟೋ ತಮಾಷೆ ಮಾಡ್ತೀಯ, ಸುಮ್ಮನೆ ಹಬೆ ತಗೋ, ಭೂಮಿ ಚೆನ್ನಾಗಿ ಉಸಿರು ತಗೋ ಅಂತ ಹೇಳ್ಬಿಟ್ಟಿದೆ. ಹಾಂ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಆಗ ಅಜಿತ, ನಾನು ಇಲ್ಲೇ ನಿಂತಿರ್ತೀನಿ, ನೀನು ಬೆಡ್ಶೀಟಿಂದ ಆಚೆ ಬರುವಂಗಿಲ್ಲ ಅಂತ ಹೇಳ್ಬಿಟ್ರೆ, ಹ್ಞೂನಮ್ಮ ಅಂತ ಹೇಳ್ಬಿಡ್ತಾರೆ. ಮತ್ತೆ 1 ನಿಮಿಷ ಬಿಟ್ಟು, ಅಜಿತ, ನಾನು ಇಲ್ಲೇ ಇದ್ದೀನಿ, ಬೆಡ್ಶೀಟ್ ನಾನು ಹೇಳೋವರೆಗೂ ನೀನು ಆಚೆ ಬರುವಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲಿಗೆ ಅವರಿಬ್ಬರು ತೊಗೊಂಡು ಎಲ್ಲ ಮುಗ್ದಿರುತ್ತೆ. ಈ ಕಡೆ ಹೊರಗಡೆಯಿಂದ ಅವರು ರಾಣನ ಅರೆಸ್ಟ್ ಮಾಡಿ ಅವ್ರ ಕಾಲೋನಿನ ಅವ್ರಿಗೆ ಬಿಟ್ಕೊಟ್ಟಿರ್ತಾರಲ್ಲ, ಆ ಕಾಲೋನಿ ಜನರೆಲ್ಲರೂ ಬರ್ತಾರೆ. ಅಜಿತನಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಸನ್ಮಾನ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ. ಅವರೆಲ್ಲ ಕೂತ್ಕೊಂಡು ಬರೋದನ್ನು ನೋಡಿಬಿಟ್ಟು
ಇವ್ರು ತುಂಬಾ ಸ್ವಲ್ಪ ಗಾಬರಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಸತ್ಯಣ್ಣ ಕೂಡ ಆ ಎನ್ಕ್ವೈರಿಗೆ ಹೋಗಿರ್ತಾನೆ. ಯಾಕಂದರೆ ಸಾಕ್ಷಿ ಒಂದು ಮನೇಲಿ ಇರ್ತಾಳಲ್ವ, ಅಲ್ಲಿ ಅವಳು ಎಷ್ಟು ದಿನ ಇದ್ಲು ಏನು ಅಂತೇಳ್ಬಿಟ್ಟು ಆ ಓನರ್ನ ಎನ್ಕ್ವೈರಿ ಮಾಡೋಕ್ಕೆ ಹೋಗಿರ್ತಾನೆ. ಅಲ್ಲಿಗೆ ಆ ಅಜ್ಜಿ ಬರ್ತಾಳೆ. ನಮಸ್ಕಾರಮ್ಮ ಅಂತೇಳಿ, ಇಲ್ಲಿ ಒಬ್ಬ ಲೇಡಿ ಇದ್ರಲ್ಲ ಅವ್ರು ಎಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ರು ಇದ್ದರು ಈಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅವ್ರು ಬಂದು ಎಷ್ಟು ದಿನ ಆಯಿತು ಅಂತ ಕೇಳಿದಾಗ, ಒಂದು ವಾರ ಒಂದು 10 ದಿವಸ ಅಷ್ಟು ಆಗಿರ್ಬೋದಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ, ಅಂದಂಗೆ ನೀವ್ಯಾರು ಅಂತ ಹೇಳಿದಾಗ ಸತ್ಯನ್ಗೆ ನಾನು ಅವ್ರ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ಅವನು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ಸಾಕ್ಷಿ ನನಗೆ ಕೂಡ ಪರಿಚಯ ಆಗಿ 1 ವಾರ ಮೇಲೆ 10 ದಿನ ಆಗಿರ್ಬೋದು ಅಷ್ಟೇ ಅಲ್ವಾ, ಹಾಗಾದರೆ ಇವಳು ಭೂಮಿಗೆ ಬೇಲ್ ಕೊಡಿಸ್ಬೇಕಂದಾಗ ನನಗೆ ಹುಷಾರಿಲ್ಲ ಅಂತ ಹೇಳಿ ಕರ್ಸ್ಕೊಂಡಿದ್ದು ಯಾಕೆ, ಮತ್ತು ಭೂಮಿಗೆ ಫೈರ್ ಆಗೋ ಮೂಮೆಂಟಲ್ಲಿ ನನ್ನನ್ನು ಕರ್ಸ್ಕೊಂಡಿದ್ದು ಯಾಕೆ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ತಾನೆ. ಇದನ್ನೆಲ್ಲ ಅವಳ ಹತ್ರನೇ ಕೇಳಬೇಕು, ಮೊದಲು ಅವನ್ನ ಹಿಡಿಬೇಕು ಅಂತ ಹೇಳಿಬಿಟ್ಟು ಸತ್ಯಣ್ಣ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೊರಟೋಗ್ತಾನೆ. ಅಲ್ಲಿಗೆ ಈ ಕಾಲೋನಿಯರು ಎಲ್ಲರೂ ಮನೆಗೆ ಬರ್ತಾರೆ. ಎಲ್ಲರೂ ಗಾಬರಿ ಬಿಡ್ತಾರೆ. ಮತ್ತು ಸಾಹೇಬ್ರೆ ಅಂತ ಹೇಳ್ಕೊಂಡು ಬರ್ತಿರ್ತಾರಲ್ವ, ಆಗ ಇವನು ಅಜಿತ ಕೂಡ ಓಡಿ ಬಂದು ಏನಾಯಿತು ಮತ್ತೇನಾಯಿತು ತೊಂದರೆ ಅಂತ ಹೇಳ್ಬಿಟ್ಟು, ಏನಾಗಿಲ್ಲ ಸಾಹೇಬ್ರೆ, ನಮ್ಮ ಮನೆಗೆ ನಾವೆಲ್ಲರೂ ಹೊಂಟಿದ್ವಿ ಅಲ್ವಾ, ಹಾಗಾಗಿ ನಿಮ್ಗೊಂದು ಸನ್ಮಾನ ಇಟ್ಕೊಂಡಿದ್ವಿ, ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಅಂತ ಹೇಳ್ಬಿಟ್ಟು ಅವರು ಹೇಳಿದಾಗ, ಇದೆಲ್ಲ ಬೇಕಿತ್ತಾ, ನಿಮ್ಮ ಮನೆಗೆ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಸಾಹೇಬ್ರೆ, ನಮಗೆ ನಿಮ್ಮ ಸನ್ಮಾನ ಮಾಡಿ ಹೋಗಬೇಕು, ಖುಷಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಸನ್ಮಾನವನ್ನು ಮಾಡಿಬಿಟ್ಟು ಮಾಡ್ತಾರೆ. ಹಾಗೆ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಭೂಮಿಗೆ ಕೂಡ, ಭೂಮಿ ನೀನು ಬಾರಮ್ಮ, ನಿನಗೂ ಕೂಡ ಬಾಗಿನ ತಂದಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡ್ತಾರೆ. ಆಗ ಇಲ್ಲಿ ಮಾತಾಡ್ತಾರೆ, ಅಜಿತ್ ಅವ್ರ ಅತ್ತೆ ಮಾತಾಡ್ತಾರೆ, ನೀವು ಅಂಥ ರಾಣ ಅಂಥವ್ರು ಎಷ್ಟೇ ಜನ ಬಂದರೂ ನೀವು ಹೀಗೆ ಒಟ್ಟಾಗಿ ನಿಂತ್ಕೋಬೇಕು, ಅಂದರೆ ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಅಜಿತ್ ಹೇಳ್ತಾನೆ, ಇಷ್ಟೆಲ್ಲ ಆದಮೇಲೂ ಮತ್ತೆ ಯಾರಾದರೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅತ್ತೆ, ಯಾರಾದರೂ ಬರಲಿ ನೋಡಿ, ರಾಣಗಾಗಿದ್ದ ಗತಿನೇ ಅವ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ನೋಡ್ಕೊತ ಹೇಳ್ತಾ ಇರ್ತಾನೆ. ಆವಾಗ ಇಲ್ಲಿ ಅಜಿತ್ ಅವ್ರ ಅಪ್ಪ ಕೂಡ, ನೀವೆಲ್ಲ ನಮ್ಮ ಮನೆಗೆ ಬಂದಾಗ ತುಂಬ ರೂಢಾಗಿ ನಡ್ಕೊಂಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇರ್ತಾರೆ. ಆಗ ಕಾಲೋನಿಯವರು, ಅಯ್ಯಯ್ಯೋ ನೀವೆಲ್ಲ ಆ ರೀತಿ ಹೇಳಕ್ಕೆ ಹೋಗ್ಬೇಡಿ, ನೀವು ಅವತ್ತು ಆಶ್ರಯ ಕೊಡದೇ ಇದ್ದಿದ್ರೆ ನಾವೆಲ್ಲ ಹೋಗ್ತಿದ್ವೋ ನಮಗೂ ಗೊತ್ತಿಲ್ಲ, ಏನೇ ಆಗಲಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜ್ಜಿ ಕೂಡ ಸರಿ ಆಯಿತು, ಈಗಾದರೂ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿ, ನನಗಂತರೂ ಅವರೆಲ್ಲರೂ ನಿಮ್ಮ ಬಗ್ಗೆ ಅವರೆಲ್ಲರೂ ಜೈಕಾರ ಆಗ್ತಿರ್ತಾರೆ ಅಜಿತ್ಗೆ, ಅದನ್ನೆಲ್ಲ ಕೇಳಿಸ್ಕೊಂಡು ಭೂಮಿಗೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡುತ್ತೆ. ಆವಾಗ ಹೇಳ್ತಾಳೆ, ಸಾಹೇಬ್ರೆ ಅವರೆಲ್ಲರೂ ಜೈಕಾರ ಆಗ್ತಿದ್ರಲ್ವಾ, ನನಗೆ ಸೈನಿಕ ಫಿಲಿಮ್ ಇದೆ ಅಲ್ವಾ, ಅದು ನೆನಪಾಗಿತ್ತು, ಅದೇ ರೀತಿ ಡ್ಯಾನ್ಸ್ ಮಾಡಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಹೌದು, ಈಗ ಆ ರಾಣನಿಗೆ ಅಪ್ಪನ ಪರಿಚಯ ಮಾಡಿಕೊಟ್ಟೋದವ್ರು ಯಾರು, ಅಶ್ವಿನಿ ಅಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ, ಆಗ ಅವರ ಮಾವ ಹೇಳ್ತಾನೆ, ಈಗ ಅವಳು ಗೊತ್ತಿಲ್ಲದೆ ಅಂಥ ವ್ಯಕ್ತಿ ಅಲ್ಲ ಅಂತ ಗೊತ್ತಿಲ್ಲದೆ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಿದ್ಲಲ್ಲ, ಮತ್ತೆ ಯಾಕೆ ಈಗ ಆ ವಿಷಯ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಆದರೆ ಆವಾಗ ಬ್ಲಡ್ ಚೆಕ್ ಮಾಡಿಸಿದಾಗ ಭೂಮಿದು ಎಕ್ಸ್ಚೇಂಜ್ ಆಗಿರ್ಬೋದು, ಮತ್ತು ಅಶ್ವಿನಿದು ಕೂಡ ಹಾಗೆ ಆಗಿರ್ಬೋದು, ಅದರಿಂದ ನೀವು ಮಗಳಂತ ತಿಳ್ಕೊತಿರ್ಬೋದಲ್ವಾ, ಈಗ ಮತ್ತೆ ಅಶ್ವಿನಿ ಬ್ಲಡ್ನ ಮತ್ತೆ ಚೆಕಪ್ ಮಾಡಿಸ್ಬಿಟ್ಟು ಶಾಂಪಲ್ಲಿ ಕೊಡಿಸೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರ ಮಾವನಿಗೆ ತುಂಬಾ ಕೋಪ ಬರುತ್ತೆ. ಆಗ ಅಶ್ವಿನಿ ಮತ್ತೆ ಒಂದು ಡ್ರಾಮಾ ಆಡ್ತಾಳೆ, ನೋಡಿ ಅಪ್ಪ, ನಾನು ಈ ಮನೇಲಿ ಇರೋದು, ನಿಮ್ಮ ಮಗಳಾಗಿರೋದು ಅಜಿತಿಗೆ ಇಷ್ಟ ಇಲ್ಲ, ಒಂದಲ್ಲ ಒಂದು ಕ್ಷಣನೂ ನಾನು ನೆಮ್ಮದಿಯಾಗಿಲ್ಲ, ಇಷ್ಟು ಕಷ್ಟಪಡೋದಕ್ಕಿಂತ ನಾನು ಅನಾಥಾಶ್ರಮದಲ್ಲಿ ಹೋಗಿರೋದೇ ಬೇಷ್ ಅಂತ ಹೇಳಿದಾಗ ಅವ್ನಿಗೆ ಇನ್ನೂ ಸ್ವಲ್ಪ ಕೋಪ ಬರುತ್ತೆ. ಅಕ್ಕ, ನಿನ್ನ ಮಗನಿಗೆ ಹೇಳು, ಮತ್ತೆ ನನ್ನ ಮಗಳು ತಂಟೆಗೆ ಬರ್ತಾ ಇದ್ದೀನಿ, ಇದೆಲ್ಲ ಚೆನ್ನಾಗಿರಲ್ಲ ನೋಡು ಅಕ್ಕ, ಇನ್ನೇನಾದರೂ ಮುಂದುವರೆದ್ರೆ ನಾನು ನನ್ನ ಮಗಳು ಮನೆ ಬಿಟ್ಟೇ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮನೆ ಬಿಟ್ಟೆ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಲ್ಲ ಮಾವ, ಅಜಿತ್ ಸುಮ್ಮನೆರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಶಾರ್ಟ್ ಮುಂದಿನ ಸಂಚಿಕೆಯಲ್ಲಿ ಅಂತ ಬರುತ್ತಲ್ಲ ಅಷ್ಟರಲ್ಲಿ ಹೇಳ್ತೀನಿ. ಇಲ್ಲಿ ಮತ್ತೆ ಡ್ಯೂಟಿಗೆ ಹೋಗಿರ್ತಾನೆ ಅಜಿತ, ಅಲ್ಲಿ ಸತ್ಯಣ್ಣಂಗೆ ಕೂಡ ಬಂದಿರ್ತಾನೆ. ಆಗ ಅವ್ನ ಪೆನ್ನಲ್ಲಿ ಕ್ಯಾಮ್ರಾ ಇರೋದು ಗೊತ್ತಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ.